ದೂರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಈಗ ಫಸ್ಟ್ ನಾವು ಜನಗಣಮನ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ಅವರು ಇಲ್ಲ ನೀವು ಮಾಡಿ ಹೇಳಿ ಸರ್. ದಿನ ಜನವರಿ 26, 2026ರಂದು 77ನೇ ಗಣರಾಜ್ಯೋತ್ಸವವನ್ನು ಏನು ನಾವು ಈ ಆಚರಣೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ರಾಜ್ಯ ಸಮಿತಿಯಿಂದ ಗೌರವಾನ್ವಿತ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವರು ಹಾಗೂ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯವರು ಹಾಗೂ ನ್ಯಾಯವಾದಿಗಳಾದಂಥ ರವಿಕುಮಾರ್ ಎಂರವರು ಆಗಮಿಸಿದ್ದಾರೆ. ಈ ಗಣರಾಜ್ಯೋತ್ಸವದ ಒಂದು ಸಂಭ್ರಮಾಚರಣೆಗೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯಾದಂಥ ರವಿಕುಮಾರ್ ಅವರು ಫ್ಲಾಗ್ ಹಾಸ್ಟಿಂಗ್ ಧ್ವಜಾರೋಹಣವನ್ನು ಮಾಡುವ ಮೂಲಕ ಗಣರಾಜ್ಯೋತ್ಸವದ ಈ ಆಚರಣೆಗೆ ಒಂದು ನಾಂದಿಯನ್ನು ಆಡಬೇಕು ಅಂತ ಕೇಳ್ಕೊಳ್ತಾ, ಧ್ವಜಾರೋಹಣದ ನಂತರ ಎಲ್ಲರೂ ಒಂದು ಗೌರವಾನ್ವಿತವಾಗಿ ರಾಷ್ಟ್ರಗೀತೆಯನ್ನು ಆಡೋದ್ರ ಮೂಲಕ ಗೌರವವನ್ನು ನಾವು ಸಲ್ಲಿಸೋಣ. ಕ್ಷಮಿಸಿ, ರಾಜ್ಯ ಉಪಾಧ್ಯಕ್ಷರು ಬರಬೇಕು. ಬನ್ನಿ, ನೀವು ಇದ್ದಾಗ ನಾವು ಒಟ್ಟಿಗೆ ಮಾಡಿ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ, गाहे तव जय गाथा जनगण मंगलदायक, जय हे भारत भाग्य विधाता, जय हे जय हे जय हे जय 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 हे. भारत माता की जय, भारत माता की जय, भारत माता की जय, वंदे मातरम वंदे मातरम वंदे मातरम. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಮಹಾತ್ಮ ಗಾಂಧೀಜಿಗೆ ಜೈ, ಮಹಾತ್ಮ ಗಾಂಧೀಜಿಗೆ ಜೈ, ಮಹಾತ್ಮ ಗಾಂಧೀಜಿಗೆ ಜೈ. ಎಲ್ಲ ಈ ಕಡೆಗೆ ನಿಂತ್ಕೊಳ್ಳಿ ಒಂದು ಸ್ವಲ್ಪ. ನಮ್ಮನ್ನೆಲ್ಲನೂ ಉದ್ದೇಶಿಸಿ 2 ಹಿತನುಡಿಗಳನ್ನು ಹೇಳಬೇಕು ಅಂತ ನಮ್ಮ ಉಪಾಧ್ಯಕ್ಷರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತಮಗೆಲ್ಲ 77ನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ನಾವು ಈ ಗಣರಾಜ್ಯೋತ್ಸವವನ್ನ 76 ವರ್ಷಗಳ ಹಿಂದನೂ ಆಚರಿಸ್ಕೊಂಡು ಈಗ 77ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಆದರೆ ನಾವು ಇನ್ನೂ ಬಹಳಷ್ಟು ವಿಚಾರಗಳಲ್ಲಿ ಹಿಂದೆ ಉಳಿದಿದ್ದೀವಿ. ದಿನ ದಿನ ಕಳೀತಾ ಇದೆ. ಆದರೂ ಕೂಡ ನಾವು ಸ್ವತಂತ್ರದಲ್ಲಿ ಖುಷಿ ಪಡ್ತಾ ಇದ್ದೀವಿ. ಆದರೆ ನಾವು ಸ್ವತಂತ್ರ ತಂದ ನಂತರ ಸಂವಿಧಾನವನ್ನ ಏನ್ ರಚನೆ ಮಾಡ್ಕೊಂಡಿದ್ದೀವಿ, ಆ ರಚನಾತ್ಮಕ ಪ್ರಕ್ರಿಯೆಯನ್ನ ಏನ್ ನಡೀತು, ಆ ತದನಂತರ ಆ ಸಂವಿಧಾನದ ಪ್ರಕಾರ ನಾವು ನಡ್ಕೊಳ್ತಾ ಇಲ್ಲ. ಬಹಳಷ್ಟು ಬೇಸರದ ಸಂಗತಿ. ಅದನ್ನ ನಾವು ಯಾಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಅಂದ್ರೆ, ಸಂವಿಧಾನ ರಚನೆ ಆಗಿದೆ, ಬಾಬಾ ಸಾಹೇಬರಿಗೆ ನಮಿಸ್ತಾ ಇದ್ದೀವಿ, ಗಾಂಧೀಜಿಯವ್ರನ್ನ ನಮಿಸ್ಕೊಳ್ತಾ ಇದ್ದೀವಿ. ಹೀಗೆಲ್ಲ ಒಂದು ಪ್ರಕ್ರಿಯೆ ಇದ್ರೂ ಕೂಡ ಭಾರತದಾದ್ಯಂತ ನಾವೇನೆಲ್ಲ ವಿಚಾರಗಳನ್ನ ಸಂವಿಧಾನದಲ್ಲಿ ಇಟ್ಕೊಂಡಿದ್ವಿ, ಆ ವಿಚಾರಗಳ ಕಡೆಗೆ ಸಂಪೂರ್ಣವಾಗಿ ಸಾಗೋದಿಕ್ಕೆ ಆಗಿಲ್ಲ. 77 ವರ್ಷ ಕಳೀತಾ ಇದೆ. ಅದು ಒಂದು ಬೇಸರದ ಸಂಗತಿ ವಿನಃ ಏನು ಸಂಪೂರ್ಣವಾದಂತಹ ವಿದ್ಯೆ ಮಕ್ಕಳಿಗೆ ಕೊಡಬೇಕಾಗಿತ್ತು 77 ವರ್ಷಗಳಾದರೂ ಕೂಡ ನಾವು ಅದನ್ನ ಪಡ್ಕೊಂಡಿಲ್ವಲ್ಲ, ಎಲ್ಲರಿಗೂ ವಿದ್ಯೆ ತಲುಪಲಿಲ್ವಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಮತ್ತೆ
ಈ 77 ವರ್ಷಗಳ ಸಂವಿಧಾನದ ರಚನೆ ಆದರೂ ಕೂಡ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗ್ತಾ ಇಲ್ವಲ್ಲ, ಅದ್ರ ಬಗ್ಗೆ ಕೂಡ ನಮಗೆ ದುಃಖ ಇದೆ. ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಾದರೂ ಅತಿ ಶೀಘ್ರವಾಗಿ ಅದನ್ನ ಸರಿ ಮಾಡ್ಕೋಬೇಕಾಗಿದೆ. ನಾವು ಶುಭಾಶಯ ಹೇಳೋದು, ಸಿಹಿ ಹಂಚೋದು, ಮಾತಾಡುವುದು, ಇವತ್ತೆಲ್ಲ ರಾಜಕಾರಣಿಗಳು ದೆಹಲಿಯಿಂದ ಗ್ರಾಮ ಪಂಚಾಯಿತಿ ವರೆಗೂ ಕೂಡ, ಗ್ರಾಮ ಪಂಚಾಯಿತಿಯಿಂದ ದೆಹಲಿ ಏನು ರಾಜಭವನ ಅಂತ ಇದೆ ಅಲ್ಲಿವರೆಗೂ ಕೂಡ ಭಾಷಣಗಳ ಸುರಿಮಳೆ, ಪೆರೇಡು ಎಲ್ಲ ನಡೀತವೆ. ಆದರೆ ಆ ಪೆರೇಡ್ನಲ್ಲಿ ವಿಚಾರಗಳು ನಾವು ಹೆಮ್ಮೆ ಪಟ್ಕೋಬೇಕಾಗಿರುವಂತ ವಿಚಾರ ಏನಂದ್ರೆ, ಇಷ್ಟು ದಿನ ಸ್ವತಂತ್ರವಾಗಿ ಉಳ್ಕೊಂಡಿದೆಯಲ್ಲ ದೇಶ ಅನ್ನುವಂಥದ್ದಷ್ಟೇ. ಆದರೆ ಅವತ್ತೇನು ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂದು ಬ್ರಿಟಿಷರ ಗುಲಾಮಿತನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ಟಿತ್ತು, ಆ ಗುಲಾಮಿತನದ ಮನಸ್ಥಿತಿಗಳು ಇನ್ನೂ ರಾಷ್ಟ್ರದಲ್ಲಿ ಇದ್ದು, ಆ ರಾಷ್ಟ್ರದಿಂದ ಆ ಗುಲಾಮಿತನದ ಮನಸ್ಥಿತಿಯನ್ನ ಕಿತ್ತಾಕ್ಬೇಕು, ಸ್ವತಂತ್ರದ ಕಡೆಗೆ ನಾವು ಕರ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ತಿರಂಗದ ಕೆಳಗಡೆ ನಿಂತ್ಕೊಂಡು ಮಾತಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಗಾಂಧೀಜಿಯವರನ್ನ ನಾವು ನೆನ್ಕೊಳ್ತೀವಿ, ಆದರೆ ಗಾಂಧಿ ತತ್ವದಲ್ಲಿ ಗ್ರಾಮ ಸ್ವರಾಜ್ಯ ಆಗಿದೆಯಾ? ಗಾಂಧೀಜಿಯವರಿಗೆ ನಾವು ಜೈಕಾರ ಹಾಕ್ತಾ ಇದ್ದೀವಿ. ಗಾಂಧೀಜಿಯವರು ಏನು ಸರಾಯಿ ಮುಕ್ತ, ಮದ್ಯ ನಿಷೇಧದ ವಿಚಾರವಾಗಿ ಅವ್ರು ಮಾತಾಡಿದ್ರು, ಅದಾಗಿದೆಯಾ? ಆ ವಿಚಾರಗಳನ್ನೆಲ್ಲ ನಾವು ಗಮನಿಸ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರು ನಾವು ಜೈಕಾರ ಹಾಕ್ತೀವಿ. ಎಲ್ಲ ಕಡೆ ಗ್ರಾಮಗಳಲ್ಲೂ ಕೂಡ ರಸ್ತೆಗಳಲ್ಲಿ ಅವ್ರನ್ನ ನಿಲ್ಲಿಸ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ತತ್ವದ ಅಡಿನಲ್ಲಿ ನಾವು ನೆಲೆ ನಿಂತು ಅವರ ವಿಚಾರಧಾರೆಗೆ ವಿದ್ಯಾವಂತರಾಗಿ ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವ ಅನ್ನುವಂಥ ವಿಚಾರವನ್ನ ಕೂಡ ನಾವು ಮನನ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಹೇಳ್ತಾ ಇರೋದೊಂದು, ಮಾಡ್ತಾ ಇರೋದೊಂದು, ಆಡ್ತಾ ಇರೋದೊಂದು, ನುಡಿಯಲ್ಲಿ ಬೇರೆ ಮತ್ತೆ ಇರುವ ವಾಸ್ತವ ಬೇರೆ ಆಗ್ತಾ ಇದೆ. ಅದನ್ನ ತ್ಯಜಿಸುವಂತಹ ಕಾರ್ಯ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ದಿನ ಶಪಥಗೈತ ಎಲ್ಲ ಏನು ನುಡಿದಂತೆ ನಡೆ ಅಂತ ಬಸವಣ್ಣ ಅವ್ರು ಹೇಳಿದ್ರು, ನಿಜವಾಗ್ಲೂ ನುಡಿದು ಏನ್ ನುಡಿತೀವಿ ಅದನ್ನ ನಡ್ಕೋಬೇಕು, ಏನ್ ನಡ್ಕೊಳ್ತಾ ಇದೀವಿ ಅದನ್ನ ನುಡಿಬೇಕು ಅನ್ನುವಂಥದ್ದು ಕಡೆಗೆ ನಾವು ಸಾಗಬೇಕಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 77ನೇ ಗಣರಾಜ್ಯೋತ್ಸವದ ದಿನದಂದು ನಾನು ಉಪಾಧ್ಯಕ್ಷನಾಗಿ ಈ ಶಪಥವನ್ನು ಕೂಡ ಏನು ನಾವು ನುಡಿತೀವಿ ಅದ್ರ ಕಡೆಗೆ ನಡಿತೀವಿ, ಏನು ನಡೆದಿದ್ದೀವಿ ಅದನ್ನೇ ನುಡಿತೀವಿ ಅನ್ನೋದನ್ನು ಕೂಡ ಹೇಳ್ತಾ, ಇಲ್ಲಿ ಬಂದಿರುವಂತಹ ನನ್ನೆಲ್ಲ ಬಂಧು ವರ್ಗದವರಿಗೆ ನಮಸ್ಕರಿಸಿ 77ನೇ ವರ್ಷದ ಗಣರಾಜ್ಯೋತ್ಸವದ ದಿನದಂದು ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇಡೀ ನಾಡಿನ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಎಲ್ಲ ರಾಜ್ಯದ ದೇಶದ ನಾಗರಿಕರು ವಿದ್ಯಾವಂತರಾಗಬೇಕು, ಸಂಪೂರ್ಣ ಆರೋಗ್ಯ ವ್ಯವಸ್ಥೆ ಉಚಿತವಾಗಿ ದೊರಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಉಚಿತವಾದಂತಹ ಆರೋಗ್ಯ ಸಿಗಲಿ ಅಂತ ನಾವು ಕೇಳ್ಕೊಳ್ತಾ ಅದ್ರ ಕಡೆಗೆ ದಾರಿ ಸಾಗೋಣ, ನೀವೆಲ್ಲ ಜೊತೆಗೂಡಿ ಅಂತ. ಭಾರತ ಮಾತೆಗೆ, ಭಾರತ ಮಾತೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಎಲ್ಲ ಹಿರಿಯ ಮಹನೀಯರಿಗೆ ನಮಸ್ಕಾರ. ಸ್ವಾತಂತ್ರ್ಯ ಪಡೆದು ಮತ್ತು ನಮ್ಮ ಸಂವಿಧಾನ ಜಾರಿಯಾಗಿ 77 ವರ್ಷಗಳು ಕಳೆದಿದ್ರು ಕೂಡ ಇನ್ನು ಸಂವಿಧಾನದ ಮೂಲ ಆಶಯಗಳನ್ನ ಈಡೇರಿಸೋದ್ರಲ್ಲಿ ಹೇಗೆ ನಮ್ಮ ಆಡಳಿತ ಪಕ್ಷಗಳು ಎಡವಿದೆ, ಅದನ್ನ ಒಂದು ಅಭಿವೃದ್ಧಿ ಪಥದಲ್ಲಿ ನಾವು ರಾಜ್ಯವನ್ನ ದೇಶವನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬದ್ಧವಾಗಿದೆ. ಅದಕ್ಕೆ ಪ್ರಜೆಗಳು ಕೂಡ ಕಂಕಣಬದ್ಧವಾಗಿರ್ಬೇಕು ಅನ್ನೋ ಕರೆ ಕೊಟ್ಟಂತ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಗಣರಾಜ್ಯೋತ್ಸವದ ಒಂದು ಹಿತನುಡಿಗಳನ್ನ ಹೇಳಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿಯವರಾದ ರವಿಕುಮಾರ್ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ. ಈಗ ನಾವು ಇವತ್ತು 77ನೇ ಒಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆ ತಿಳಿದಿರಂಗೆ ಈ ಮೈಸೂರು ಪ್ರಾಂತ್ಯ ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ ಇದು ನಮ್ಮ ಕರ್ನಾಟಕದ ಒಕ್ಕೂಟ ವ್ಯವಸ್ಥೆಯಲ್ಲಿ ಮತ್ತೆ ಇದರಲ್ಲಿ ಸೇರಿರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಮೈಸೂರು ಇವತ್ತು ಆ ದಿನ ಭಾಷೆ ಆಧಾರಿತವಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅಧಿಕಾರಗಳನ್ನ ಕೊಟ್ಟು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳನ್ನ ಇರುವಂತೆ ಮಾಡಿಕೊಂಡಿದ್ದು ಮತ್ತು ಪ್ರಜಾಸತ್ತಾತ್ಮಕ ನಿಲುವುಗಳನ್ನ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡಬೇಕು ಅಂತೇಳಿ ಸಂವಿಧಾನವನ್ನ ಒಂದು ಕಾನೂನುಬದ್ಧವಾಗಿ ಗೊಳಿಸಿದಂತಹ ದಿನ.
ಇದನ್ನ ನಾವು ನೆನೆಸ್ಕೋಬೇಕು. ಬಾಬಾ ಸಾಹೇಬ್ ರಾದಿಯಲ್ಲಿ ಎಲ್ಲರೂ ಈ ವ್ಯವಸ್ಥೆಯನ್ನ ಕಟ್ಕೊಟ್ಟು ಒಂದು ಕಾನೂನನ್ನ ಮಾರ್ಪಾಡು ಮಾಡಿ ಒಂದು ಸಂವಿಧಾನ ಅಂತಿದೆ, ಅದ್ರ ಕೆಳಗಡೆ ಎಲ್ಲರೂ ಸಮಾನರು, ತಮ್ಮದೇ ಆದಂತ ಸ್ವಾತಂತ್ರ್ಯವನ್ನ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾವು ಮಾಡುವಂತ ಕೆಲಸದಕ್ಕೆ ಎಲ್ಲದರಲ್ಲೂ ಕೂಡ ಸರಿ ಸಮಾನರು ಅನ್ನೋ ಒಂದು ನೀತಿಯನ್ನ ಅಳವಡಿಸ್ಕೊಟ್ಟಂತಹ ಒಂದು ಕಾನೂನು, ಒಂದು ಸಂವಿಧಾನ ಬಂದಂತ ದಿನ. ಆದ್ರೆ ಇಂಥ ವ್ಯವಸ್ಥೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದೆಯಾ? ಉಳ್ಳವರ ಪರ ಸಂವಿಧಾನವನ್ನ ಕೆಲಸ ಮಾಡ್ತಿದೆ ಅನ್ನೋ ನಿಟ್ಟಲ್ಲಿ ಮಾಡುವಂತಹ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಮಾಡ್ತಾ ಇದೆ. ಆದ್ರೆ ಇಂಥ ಒಂದು ಪ್ರಾಮಾಣಿಕ ದಿನವನ್ನ ಆಚರಣೆ ಮಾಡೋ ಒಂದು ನೈತಿಕತೆ ಯಾರಿಗಾದ್ರೂ ಇದ್ರೆ ಸಂವಿಧಾನದ ಪರವಾಗಿ ಆಶಯಗಳವಾಗಿ ಪರವಾಗಿ ಹೋರಾಟ ಮಾಡ್ತಿರುವ KRS ಪಕ್ಷಕ್ಕೆ ಮಾತ್ರ ಇರುವಂತದ್ದು. ಬಾಯಲ್ಲಿ ಬಸವಣ್ಣ ಬಾಬಾ ಸಾಹೇಬ್ರು ಸಂವಿಧಾನ ಅಂತ ಹೇಳ್ಕೊಂಡು ರಾಜಕಾರಣಕ್ಕೆ ಬಳಸ್ಕೊಡುವಂತ ಕಾಂಗ್ರೆಸ್, ಬಿಜೆಪಿ, ಜನತಾದಳಕ್ಕೆ ಪ್ರಾಮಾಣಿಕವಾಗಿ ಇಂಥ ದಿನವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು KRS ಪಕ್ಷಕ್ಕೆ ಮಾತ್ರ ಅದು ಸಾಧ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರಿಗೂ ಸರಿ ಸಮಾನತೆ ಇರುವಂತ ನೋಡ್ಕೊಳ್ಳುವಂತ ಪಕ್ಷ ಮತ್ತು ಈ ಸಮಾಜದಲ್ಲಿ ಸಂವಿಧಾನ ಬರೀ ಪುಸ್ತಕದಲ್ಲಿ ಇರೋದಿಲ್ಲ, ಇದು ಆಡಳಿತ ವ್ಯವಸ್ಥೆಯಲ್ಲಿ ಇರಬೇಕು. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳೋದಿಲ್ಲ ಅನ್ನೋ ನಿಟ್ಟಲ್ಲಿ ಏನು ಬಾಬಾ ಸಾಹೇಬ್ರು ಹಾಕೊಟ್ಟಂತಹ ಶಿಕ್ಷಣ ಮತ್ತು ಸಂಘಟನೆ ಅನ್ನೋ ಒಂದು ಹೋರಾಟದಲ್ಲಿ ಇವತ್ತು KRS ಪಕ್ಷ ನಿಂತಿದೆ, ಅದನ್ನ ಮಾಡ್ತಾನೆ ಇದೆ. ಕೆಳಹಂತದ ಒಂದು ಹಳ್ಳಿಯ ಒಬ್ಬ ಯುವಕ ಕೂಡ ಈ ರಾಜ್ಯದ IAS ಆಫೀಸರು, IPS ಆಫೀಸರ್ನ ಪ್ರಶ್ನೆ ಮಾಡ್ತಾನೆ ಅಂದ್ರೆ ಅದು ಸಂವಿಧಾನ ಕೊಟ್ಟಂತ ಅಧಿಕಾರ. ಆ ರೀತಿ ಅಧಿಕಾರ ಹೇಗ್ ಬಂತು KRS ಪಕ್ಷಕ್ಕೆ? ಇದೊಂದು ಪ್ರಾಮಾಣಿಕವಾಗಿ ಸಂವಿಧಾನವನ್ನ ರೂಪಿಸ್ತಾ ಇರುವಂತದ್ದು, ಸಂವಿಧಾನಕ್ಕಿರುವಂತ ಮಹತ್ವವನ್ನ ಜನಗೆ ತಿಳಿಸ್ಕೊಡ್ತಾ ಇರೋದು KRS ಪಕ್ಷ. ಆದ್ರಿಂದ ಆ ಕೆಲಸವನ್ನ ಮಾಡ್ತಾ ಇದೆ KRS ಪಕ್ಷ, ಮುಂದೆನೂ ಕೂಡ ಮಾಡ್ತಿದೆ. ಆ ದೃಷ್ಟಿಕೋನದಿಂದ ರಾಜ್ಯಾದ್ಯಂತ ಇರುವ ಸಂವಿಧಾನದ ಬಗ್ಗೆ ಕಾಳಜಿ ಇರುವಂತವರು, ಪ್ರಾಮಾಣಿಕರು, ಪ್ರಬುದ್ಧರು, ಪ್ರಜ್ಞಾವಂತರು ದಯವಿಟ್ಟು KRS ಪಕ್ಷವನ್ನ ಸೇರಿ ನಿಮ್ಮ ಪರವಾಗಿ KRS ಪಕ್ಷ ನಿಲ್ಲುತ್ತೆ, ನಿಮ್ಮ ಧ್ವನಿಯಾಗಿ KRS ಪಕ್ಷ ನಿಲ್ಲುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ರವೀಂದ್ರ ಕೊಡಿ. ಈಗ ನಮ್ಮ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದಂತ ರವೀಂದ್ರ ಅವರು ಅವರ ಹಿತನುಡಿಗಳನ್ನ ಹೇಳಬೇಕು. ಎಲ್ಲರಿಗೂ 77ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ನಾವು KRS ಪಕ್ಷ ಇವತ್ತು ಗಾಂಧೀಜಿಯವರ ತತ್ವ, ಹಾಗೆ ಬಾಬಾ ಸಾಹೇಬರ ತತ್ವ, ಹಾಗೆ ಬಸವಣ್ಣನವರ ತತ್ವ, ಕುವೆಂಪುರವರ ಆದರ್ಶಗಳನ್ನು ಇಟ್ಕೊಂಡು ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೇಳ್ದಂಗೆ ನಮಗೆ ಯಾವುದೂ ಕೂಡ ನಮಗೆ ಸಿಕ್ಕಿಲ್ಲ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಜನಗಳು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಕಾರಣ ಇಷ್ಟೇ, ಈ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಈ ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ ಯಾರೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ಯಾರು ರಾಜ್ಯದಲ್ಲಿ ಆಡಳಿತ ಮಾಡ್ತಾರೋ ಅಂಥವ್ರನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ. ಯಾಕಂದರೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ರಾಜಕಾರಣಿಗಳ ಮಕ್ಕಳುಗಳು IAS ಆಗೋಂಥದ್ದು, IPS ಆಗೋಂಥದ್ದು ಆ ಥರ. ಇವತ್ತು ರೈತರ ಮಕ್ಕಳುಗಳು ಕೂಡ ಯಾವುದೇ ಥರ ಇದಾಗಿಲ್ಲ, IASಗಳು IPSಗಳು ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮಗೂ ಕೂಡ ಸಂವಿಧಾನದ ಅಡಿಯಲ್ಲಿ ಏನೇನು ಸವಲತ್ತುಗಳು ಸಿಗಬೇಕು ಅದು ಸಂಪೂರ್ಣವಾಗಿ ಸಿಗ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಎಲ್ಲ ಜನರು ಮಾಡಬೇಕು. ಹಾಗಾಗಿ ಎಲ್ಲರೂ ಕೂಡ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ರವೀಂದ್ರ ಅವ್ರಿಗೆ ಧನ್ಯವಾದಗಳು. ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರು ಅಂತ ಅವರು. ಮತ್ತೆ ಈ ನಗರ ಘಟಕದ, ಮೈಸೂರು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ರವಿ ಗೌಡರು ಕೂಡ ಒಂದು 4-5 ಮಾತನ್ನ ಈ ದಿನದಲ್ಲಿ ಆಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಹೇಳಲಿಕ್ಕೆ ಬಂದಂತ ವಿಚಾರಗಳು ತುಂಬಾ ಸ್ಪಷ್ಟವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಅರಿವಾಗ್ತಿದ್ದು, ಮಾಧ್ಯಮಗಳು ಕೂಡ ಬರ್ತಾ ಇದೆ. ಒಬ್ಬ ರಾಜ್ಯಪಾಲರು ಒಂದು ವಿಧಾನಮಂಡಲದ ಅಧಿವೇಶನವನ್ನ ಪ್ರತಿ ವರ್ಷ ಕರಿಬೇಕು, ಅದು ಒಂದು ಸಂವಿಧಾನದ ಆಶಯ. ಕರೆದು ಆ ಮೂಲಕ ಜನತೆಗೆ ಏನಿದೆ, ರಾಜ್ಯ ಆಡಳಿತ ಪಕ್ಷಗಳು ಏನಿದೆ ಅದರ ಸಂಪೂರ್ಣ ವರದಿಯನ್ನು ನೀಡಬೇಕು, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನೀಡಬೇಕು ಅನ್ನೋದು ಸಂವಿಧಾನದ ಆಶಯ. ಅದು ಎಷ್ಟು ಮಟ್ಟಿಗೆ ಈಡೇರ್ತಿದೆ ಅನ್ನೋದನ್ನ ನಾವೇನು ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ಮಾಧ್ಯಮಗಳು ತುಂಬಾ ಚೆನ್ನಾಗಿ ಅದನ್ನು ತೋರಿಸ್ತಾ ಇದ್ದಾರೆ. ಏನು ಈ ತರ ರಾಜ್ಯಪಾಲರ ಒಂದು ಮಾರ್ಗಸೂಚಿಗಳು, ಸಂವಿಧಾನದ ಆಶಯಗಳು
ಜನತೆಗೆ ಏನೋ ಒಂದು ಪಾರದರ್ಶಕ ಆಡಳಿತವನ್ನ ನೀಡುವುದರಲ್ಲಿ ಸರ್ಕಾರಗಳು ಯಶಸ್ವಿ ಆಗಿದೆಯೋ ಅಥವಾ ಹಿಡಿವಿದೆಯೋ ಅಥವಾ ಜನತೆಗೆ ತಮ್ಮ ಮತದಾನವನ್ನ ನೀಡಿದಂತ ಜನತೆಗೆ ಅನ್ಯಾಯ ಮಾಡ್ತಿದ್ರ ಅನ್ನೋ ವಿವರವಾದ ವರದಿಯನ್ನ ರಾಜ್ಯಪಾಲರು ಅತ್ಯಂತ ಪಾರದರ್ಶಕವಾಗಿ ನೀಡಬೇಕಾಗಿತ್ತು. ಆದ್ರೆ ಆ ವಿಚಾರವನ್ನ ಮುಂದಿಟ್ಕೊಂಡು ಅವರು ರಾಜಕೀಯ ಇಚ್ಛಾಸಕ್ತಿ ಅನ್ನೋದಕ್ಕಿಂತ ತುಂಬಾ ಒಳ್ಳೆ ಒಂದು ಉತ್ತಮ ಪದಗಳನ್ನ ಬಳಸ್ತಿದೀವಿ, ಅದಕ್ಕೆ ಅದು ಹೊರ್ತಲ್ಲ ಅಂತ ಅನಿಸ್ತಿದೆ ನನಗೆ. ರಾಜಕೀಯ ದುರಾಡಳಿತಕ್ಕೆ, ಅವರ ರಾಜಕೀಯ ಸ್ವಾರ್ಥಕ್ಕೆ ರಾಜ್ಯಪಾಲರ ಒಂದು ಅಧಿವೇಶನವನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರಿಂದ ಜನತೆ ಎಚ್ಚೆತ್ಕೋಬೇಕು. ಸತ್ಯ ನಿಮ್ಮ ಮುಂದಿದೆ. ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಸಂವಿಧಾನದ ಆಶಯಗಳನ್ನ ಈಡೇರಿಸುವುದರಲ್ಲಿ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ತಿರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರನ್ನ ಬೆಂಬಲಿಸಬೇಕು. ಹಾಗೆ ಗಾಂಧೀಜಿಯವರು ಕರೆ ನೀಡಿದಂತ ಪ್ರತಿಯೊಬ್ಬ ನಾಗರಿಕರು ಏನಿದೆ ಆಡಳಿತಾತ್ಮಕ ಸಮಸ್ಯೆ ಬಂದಾಗ ನಾಗರಿಕರೇ ಎಚ್ಚೆತ್ಕೊಂಡು ಆಡಳಿತಕ್ಕೆ ಬಂದು ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನ ಹೇಗೆ ನಾಗರಿಕರು ಒಂದು ಯಶಸ್ವಿ ಅಭಿಯಾನವನ್ನ ಮಾಡಿ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು, ಹಾಗೆ ಈ ಭ್ರಷ್ಟ ಆಡಳಿತವನ್ನ ಕಿತ್ತೊಗಿಬೇಕು ಅಂದ್ರೆ ಬನ್ನಿ ಎಲ್ಲರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ನಮ್ಮ ಜೊತೆ ಸೇರಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಈ ಮೂಲಕ ನಾವು ರಾಜ್ಯವನ್ನ ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ರವಿ ಗೌಡ್ರಿಗೆ. ಹಾಗೆ ರಾಜ್ಯ SC/ST ಘಟಕದ ಉಪಾಧ್ಯಕ್ಷರು ಆಗಿರುವಂತಹ ಮಾದೇವಮ್ಮನವರು ಈ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಹೇಳ್ಬೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳು. 77ನೇ ಗಣರಾಜ್ಯೋತ್ಸವ ಬಂದಿದ್ರು ಕೂಡ ನಮ್ಗೆ ಸ್ವಾತಂತ್ರ್ಯ ಬಂದಿದ್ರು ನಮ್ ಕೈಗಂಟ ಬಂದಿಲ್ಲ. ಯಾಕೆಂದ್ರೆ ಭ್ರಷ್ಟ ರಾಜಕಾರಣಿಗಳು JCP ಪಕ್ಷದ ಹತ್ರನೇ ಉಳ್ಕೊಬಿಟ್ಟಿದೆ. ಅದನ್ನ KRS ಪಕ್ಷ ಇವತ್ತು ನಮ್ಮ ಎಲ್ಲರಿಗೂ ಜನಸಾಮಾನ್ಯರಿಗೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ಎತ್ತಿ ಹಿಡಿದು ತೋರಿಸುವಾಗ ಅವ್ರಿಗೆ ಒಂದು ಸಂಕಟ ಆದಂಗ ಆಗ್ತಾ ಇದೆ. ಇದು ಯಾವ ರೀತಿ ಅವ್ರಿಗೆ ಸ್ವಾತಂತ್ರ್ಯ ತಿಳಿದು ಬಿಟ್ರೆ ನನ್ನೆಲ್ಲಿ ಮಟ್ಟ ಹಾಕ್ಬಿಡ್ತಾರೋ, ನಾನೆಲ್ಲಿ ಹಿಂಗೆ ಕುಗ್ಬಿಡ್ತೀನೋ ಅಂತ ಹೇಳಿ ಇವತ್ತು ಇವ್ರನ್ನ ಹೆಂಗಾದ್ರೂ ತುಳಿಬೇಕು ಅನ್ನೋ KRS ಪಕ್ಷನ ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಅದು ಯಾವುದೇ ರೀತಿ ತುಳಿಯಕ್ಕೆ ಆಗಲ್ಲ. ಇವತ್ತು ಗಾಂಧಿ ಮಾರ್ಗದಲ್ಲಿ ಆಗ್ಲಿ, ಅಂಬೇಡ್ಕರ್ ಹಾದಿಯಲ್ಲಿ ಆಗ್ಲಿ KRS ಪಕ್ಷ ಇವತ್ತು ನಡೀತಾ ಇದೆ. ಆ KRS ಪಕ್ಷ ಯಾವ ರೀತಿ ಜನಸಾಮಾನ್ಯರಿಗೆ ಇದು ನಮ್ಮ ಸ್ವಾತಂತ್ರ್ಯನ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ತಂದ್ಕೊಟ್ರು, ಗಣರಾಜ್ಯೋತ್ಸವನ ತಂದ್ಕೊಟ್ರು, ಅವ್ರು ಎಷ್ಟು ಹೋರಾಟಗಳನ್ನ ಮಾಡಿದಾರೋ ಅಷ್ಟು ಪಣ ತೊಟ್ಟಿ ಬ್ರಿಟಿಷ್ನರ ಓಡಿಸ್ಬೇಕು ಅಂದ್ರೆ ಅವ್ರು ಎಷ್ಟು ಪಣ ತೊಟ್ಟಿ ಓಡಿಸಿದಾರೋ ಅಷ್ಟೇ ಇದುವಾಗಿ ನಮ್ಮ ಜನತೆಗೆ, ನಾಡಿನ ಜನತೆಗೆ ನಮ್ಮ KRS ಪಕ್ಷ ಅವರು ನಡೆದಂತ ಸಿದ್ಧಾಂತದಲ್ಲೇ ನಡೆದು ನಮ್ಮ ಜನಕ್ಕೆ ಸ್ವಾತಂತ್ರ್ಯನ ತಂದ್ಕೊಡ್ಬೇಕು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಾರಂತ KRS ಪಕ್ಷ. ಇವತ್ತು KRS ಪಕ್ಷನ ಎಲ್ಲರೂ ಕೂಡ ಬೆಂಬಲಿಸಿ ನಿಮ್ಮದೇ ಆದಂತ ಹಕ್ಕುಗಳನ್ನ ತಿಳ್ಕೊಳ್ಳಿ. ನಮ್ಮ ಸ್ವಾತಂತ್ರ್ಯ ಇನ್ನೂ ಇದೆ, ಸತ್ತೋಗಿಲ್ಲ. ಅವ್ರು ತಂದ್ಕೊಟ್ಟಿರೋ ಸ್ವಾತಂತ್ರ್ಯನ ನಾವು ಪಡ್ಕೋಬೇಕು. ಸಂವಿಧಾನ ಮಟ್ಟಕ್ಕೂ ನಾವು ಹೋಗಿ ಆ ಸ್ವಾತಂತ್ರ್ಯನ ನಾವು ಪಡ್ಕೋತೀನಿ ಅನ್ನೋದನ್ನಾದ್ರೆ KRS ಪಕ್ಷವನ್ನ ಬೆಂಬಲಿಸಿ. ಎಲ್ಲರೂ ಕೂಡ ಧನ್ಯವಾದ. ಅಭಿನಂದನೆ ಮಾದೇವಮ್ಮನವರಿಗೆ. ಮತ್ತೆ ಮೈಸೂರು ಜಿಲ್ಲಾ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಮ್ಮ ಅವರು ಈ ಕುರಿತು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. 77ನೇ ದಿನ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ನಮಗೆ ಒಂದು ಶ್ರೇಷ್ಠವಾದ ದಿನ, ಅಮೂಲ್ಯವಾದ ದಿನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನನ ಕಿರು ಪರಿಚಯ ರೀತಿ ಮಾಡಿ ನಮಗೆ ಸಂವಿಧಾನವನ್ನು ನಮಗೆ ನ್ಯಾಯಾತ್ಮಕವಾಗಿ ಪಡ್ಕೊಳ್ಬೇಕು ಅಂತ ನಮಗೆ ಜಾರಿಗೆ ತಂದು ಕೊಟ್ಟಿದ್ದಾರೆ. ಆ ಅಮೂಲ್ಯವಾದ ದಿನ ಇವತ್ತು. ನಾವು ಕೂಡ ಇಲ್ಲಿ ಯಾವುದೇ ತರದ JCP ಪಕ್ಷಗಳು ನಮಗೆ ಕಾನೂನು ಅರಿವನ್ನು ಇದುವರೆಗೂ ನಮ್ಗೆ ಮೂಡಿಸಿರ್ಲಿಲ್ಲ. ನಾವು ಗಂಡ ಮನೆ ಮಕ್ಕಳು ಎಂದು ಮನೆಯಲ್ಲಿ ನಾವು ಮೂಲೆಗೆಲ್ಲ ಕೂತಿದಂತ ದಿನಗಳಲ್ಲಿ KRS ಪಕ್ಷ ಇದ್ರ ಸಂಸ್ಥಾಪಕರಾದ ರವಿಕೃಷ್ಣ ರೆಡ್ಡಿ ಸರ್ ಅವರು ನಮ್ಗೆ ಹೆಣ್ಮಕ್ಳು ಏನು ಅನ್ನೋದನ್ನ ನಾವು ಆದಿ ಬೀದಿಯಲ್ಲಿ ಬಂದು ನಾವು ಹೋರಾಟ ಮಾಡಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡ್ಕೋಬಹುದು ನಾವು ಸಂವಿಧಾನಾತ್ಮಕವಾಗಿ ಅಂತ ನಮ್ಗೆ ತೋರಿಸ್ಕೊಟ್ಟಂತ ನಮ್ಮ KRS ಪಕ್ಷಕ್ಕೂ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ನಾನು ರವಿಕೃಷ್ಣ ರೆಡ್ಡಿ ಸರ್ಗೆ ಈ ಸಮಯದಲ್ಲಿ ವಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಅರ್ಥಪೂರ್ಣವಾಗಿ ಹೇಳದಂತಹ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳು. ಈಗ ನಮ್ಮ ಮೈಸೂರು ನಗರದ ಜಿಲ್ಲಾ ಕಾರ್ಯದರ್ಶಿಯಾದ ಹಿರಿಯ ಜಿಲ್ಲಾ ಕಾರ್ಯದರ್ಶಿಯಾದ ನಾಗರಾಜ್ ಅವರು ಇದ್ದಾರೆ. ಇವರು ಕೂಡ ಒಂದೆರಡು ಕುರಿತು ಮಾತನಾಡಿದ್ದಾರೆ. ಇವತ್ತು ಒಂದು ವಿಶೇಷವಾದಂತಹ ಒಂದು ಹಬ್ಬ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ರಾಜರು, ರಾಜರ ಆಳ್ವಿಕೆ ಹೋಗಿ ಪ್ರಜೆಗಳ ಆಳ್ವಿಕೆ ಅಂದ್ರೆ ಯಾರನ್ನ ನಾವು ಆಯ್ಕೆ ಮಾಡಬೇಕು, ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದನ್ನ ನಮ್ಮ ಸಂವಿಧಾನ ಬರೆದುಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಂತ ಸಂವಿಧಾನವನ್ನ ನಮ್ಮ ದೇಶಕ್ಕೆ ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಂತಹ ಒಂದು ಪವಿತ್ರವಾದಂತಹ ದಿನ. 77 ವರ್ಷಗಳಾದರೂ ಸಂವಿಧಾನ ಬಂದು ಭಾರತಕ್ಕೆ
ಇವತ್ತು ಬಡತನ ಹೋಗಿಲ್ಲ, ನಿರುದ್ಯೋಗ ಸಮಸ್ಯೆ ಹೋಗಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಕಾರಣ ಇದಕ್ಕೆ ವ್ಯವಸ್ಥೆ ಕಟ್ಕೊಂಡಿರೋದಕ್ಕೆ ಕಾರಣ ನಾವೇ ಇದಕ್ಕೆ ಎಲ್ಲ ಕಾರಣಕರ್ತರಾಗಿದ್ದೇವೆ. ಯಾಕೆಂದ್ರೆ ರಾಜಕಾರಣಿಗಳು ನಾವು ಏನು ಅವರಿಗೆ ಮತವನ್ನ ಕೊಟ್ಟು ಅವ್ರನ್ನ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಾರ್ವಜನಿಕರ ಕೆಲಸವನ್ನ ನೀವು ಮಾಡಿ ಪಾರದರ್ಶಕವಾಗಿ ಮಾಡಿ ಅಂತ ನಾವು ಆಯ್ಕೆ ಮಾಡಿ ಕಳಿಸಿದಂತ ಆ ವ್ಯಕ್ತಿಗಳು ಇವತ್ತು ಎಲ್ಲೋ ಕೂತ್ಕೊಂಡು ಬರೀ ಭ್ರಷ್ಟಾಚಾರ ಮಾಡೋದ್ರಲ್ಲಿ, ಯಾರ್ದೋ ಆಸ್ತಿಯನ್ನ ಲಪಟಾಯಿಸೋದ್ರಲ್ಲಿ ಮತ್ತೆ ನಿರಂತರವಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ. ಹಾಗಾಗಿ ಸಾರ್ವಜನಿಕರು, ರಾಜ್ಯದ ಜನರು ಎಚ್ಚೆತ್ಕೋಬೇಕು. ನಾನು ಹಾಕುವ ಮತದಾನಕ್ಕೆ ಎಷ್ಟು ಮಹತ್ವವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎನ್ನುವ ವಿಚಾರವನ್ನ ನೀವು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ದೇಶದ ಸಮಸ್ಯೆ, ಈ ವ್ಯವಸ್ಥೆ ಇದೇ ರೀತಿ ನಡೀತದೆ. ಅದನ್ನೇ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್, ದೇಶದ ಜನ ಪವಿತ್ರವಾದ ಅಮೂಲ್ಯವಾದ ಮತದಾನದ ಅರಿವನ್ನ ನೀವು ಯಾವಾಗ ಪಡ್ಕೊಳ್ಳೋದಿಲ್ವೋ, ನಿಮಗೆ ಯಾವಾಗ ಮತದಾನದ ಅರಿವು ಬರುತ್ತೋ ನಿಜವಾದ ಭಿಕ್ಷುಕರು ರಾಜಕಾರಣಿಗಳಾಗ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಾಗಾಗಿ ಈ ಒಂದು ನಾವು ಏನೋ ಒಂದು ಸಂಭ್ರಮದಲ್ಲಿ ಇದನ್ನ ವರ್ಷಕ್ಕೊಂದು ಸರಿ ಏನೋ ಗಣರಾಜ್ಯೋತ್ಸವ ಬತ್ತು ಅಂತೇಳಿ ಒಂದ್ 4 ಮಾತಾಡಿ ಮನೆಗೆ ಹೋಗುವಂಥದ್ದು ಅಲ್ಲ. ಇದು ನಿರಂತರವಾಗಿ ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಜಾಗೃತರಾಗಬೇಕು. ನಮ್ಮ ಸಂವಿಧಾನವನ್ನ ನಾವು ಕಾಪಾಡ್ಕೋಬೇಕು. ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿಯಾಗಿ ನಿಂತು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಮಾಡ್ತಾ ಇದೆ. ಸ್ವಚ್ಛ, ಪ್ರಾಮಾಣಿಕ, ಜನಪರವಂತ ಒಂದು ಹೆಸರನ್ನ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ನಾಡಿನ ಜನರ ಬೆಂಬಲವೂ ಸಹ ಇದಕ್ಕೆ ಬಹಳ ಜನಗಳು ನಮ್ಮನ್ನ ಗೌರವಿಸ್ತಾ ಇದ್ದಾರೆ. ಎಲ್ಲಿ ಹೋದ್ರು ನಮ್ಗೆ ಊಟ ಆಗ್ಲಿ, ತಿಂಡಿ ಆಗ್ಲಿ, ಮತ್ತೊಂದಾಗ್ಲಿ ಎಲ್ಲವನ್ನು ಕೊಟ್ಟು ದೇಣಿಗೆ ಕೊಟ್ಟು ಇವತ್ತು ನಮ್ಮನ್ನ ಈ ಸ್ಥಳಕ್ಕೆ, ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಹಾಗಾಗಿ ಕನ್ನಡದ ಜನತೆಗೆ ಯಾರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಜೆಂಡಾಗಳನ್ನ ಅರ್ಥ ಮಾಡ್ಕೊಂಡಿದ್ದೀರೋ ಅವ್ರಿಗೆ ನಾನು ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ ಬಯಸ್ತೇನೆ. ನಾಗರಾಜ್ ಅವ್ರಿಗೆ, ಹಾಗೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಸಾದಿಕ್ ರವರು ಈ ದಿನದಂದು ಒಂದು 4-5 ಅವರ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಬಂಧುಗಳೇ ನಮಸ್ಕಾರ. 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ, ಇವತ್ತೇನು ಸಂವಿಧಾನನ ಇದಾಗಿದೆ, ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು 77 ವರ್ಷ ಆದ್ರೂ ಅದ್ರ ಪ್ರಕಾರ ನಮ್ಮ ರಾಜಕಾರಣಿಗಳು ಯಾರು ನಡ್ಕೋತಾ ಇಲ್ಲ. ಅವರು ಸಂವಿಧಾನ ಕೊಟ್ಟಿರೋದೇ ಬೇರೆ, ಇವ್ರು ಮಾಡ್ತಾ ಇರೋದೇ ಬೇರೆ. ಅದರಿಂದ ಅವರು ಇವಾಗ ರೀಸೆಂಟ್ ಆಗಿ ನಮ್ಮ ಮೇಲೇನೆ, ನಮ್ಮ KRS ಪಕ್ಷದ ಮೇಲೇನೆ ಒಂದು ಸುತ್ತೋಲೆನೆ ಹೊರಡಿಸಿದ್ರು. ಆ ಸಂವಿಧಾನದಲ್ಲಿ ಇಲ್ವೇ ಇಲ್ಲ ಸುತ್ತೋಲೆ. ಆದ್ರೂ ಈ ರಾಜಕಾರಣಿಗಳು, ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು, DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಸೇರಿ ನಮ್ಮೇಲೆ ಅದೊಂದು ಅಸ್ತ್ರನ ಪ್ರಯೋಜನ ಮಾಡಿದ್ರು. ಬಟ್ ಆ ಅಸ್ತ್ರ ನಮ್ಮ ಮೇಲೆ ಪ್ರಯೋಜನ ಆಗಲ್ಲ. ಯಾಕಂದ್ರೆ ನಾವು ಸಂವಿಧಾನಬದ್ಧವಾಗಿ ನಮ್ಮ KRS ಪಾರ್ಟಿಯವ್ರು ನಡ್ಕೋತಾ ಇದ್ದಾರೆ. ಅದರಿಂದ ಅದು ನಮ್ಗೆ ಪ್ರಯೋಜನ ಆಗಲ್ಲ. ಅವ್ರು ಏನೇ ಮಾಡ್ಲಿ, ಇನ್ನು ಎಷ್ಟೇ ನಮ್ಮ ಮೇಲೆ ಹಿಂಸೆ ಕೊಳ್ಳಿ, ಏನೇ ಮಾಡ್ಲಿ, ನಾವು ಈ ಹೋರಾಟನ ನಿಲ್ಸಲ್ಲ. ನಾವು ಹೋರಾಡ್ತಾ ಇರೋದು ನಮ್ಮ ಮನೆಗೋಸ್ಕರ ಅಲ್ಲ, ನಾವು ಜನರಿಗೋಸ್ಕರ, ನಮ್ಮ ಕರ್ನಾಟಕಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಅದನ್ನ ಜನಗಳು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ, ಮುಂದಿನ ಬರೋ ಚುನಾವಣೆಗಳಲ್ಲಿ ನಮ್ಮ KRS ಪಕ್ಷನ ಬೆಂಬಲಿಸಿ ಮತ ಹಾಕಿ. ನಾವು ಬರೀ ಹೋರಾಟ ಮಾಡಿದ್ರೆ ಸಾಲದು, ಯಾಕಂದ್ರೆ ನಮ್ಮ ಹತ್ರ ಅಧಿಕಾರ ಇಲ್ಲ. ನೀವು ಮತ ಹಾಕಿ ಮುಂದೆ ಬರೋ ಎಲ್ಲಾ ಚುನಾವಣೆಯಲ್ಲಿ ನಮ್ಗೆ KRS ಪಕ್ಷರು ಗೆಲ್ಸಿ ನಮ್ಗೆ ಅಧಿಕಾರ ಕೊಟ್ರೆ ಇದ್ರ ಬಗ್ಗೆ ಎಲ್ಲ ನಾವು ಹೋರಾಡ್ತೀವಿ. ಆವಾಗ ನಾವು ಅಧಿಕಾರಕ್ಕೆ ಬಂದ್ರೆ ಮದ್ಯಪಾನ ಆಗ್ಲಿ, ಡ್ರಗ್ಸ್ ಆಗ್ಲಿ, ಭ್ರಷ್ಟಾಚಾರ. ಈಗ ಭ್ರಷ್ಟಾಚಾರ ಅಂದ್ರೆ ಎಲ್ಲಾ ಕಡೆ ಭ್ರಷ್ಟಾಚಾರ, ಎಲ್ಲಾ ಆಫೀಸ್ಗಳಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇದೆ. ಆ ಭ್ರಷ್ಟಾಚಾರನ ಮುಕ್ತ ಮಾಡ್ತೀವಿ, ಮದ್ಯಪಾನ ಹೋಗಾಡ್ಸ್ತೀವಿ ಅಂತ ಕೇಳ್ಕೊತೀನಿ ನೋಡಿ. ನಮಸ್ಕಾರ. ಈ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಎಲ್ಲರಿಗೂ ನಾನು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. KRS ಪಕ್ಷಕ್ಕೆ ಜೈ, KRS ಪಕ್ಷಕ್ಕೆ ಜೈ, KRS ಪಕ್ಷಕ್ಕೆ ಜೈ. ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ KRS ಪಕ್ಷಕ್ಕೆ KRS ಪಕ್ಷಕ್ಕೆ KRS ಪಕ್ಷದ ಸೈನಿಕರಿಗೆ, KRS ಪಕ್ಷದ ಸೈನಿಕರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.
ಹಿಂದೆ ಬನ್ನಿ ಹಿಂದೆ ಬನ್ನಿ ಯಾರು ದೊಡ್ಡ ಉದ್ದ ಬನ್ನಿ